ಕುಮಾರ್ ಅವರಿಗೆ ಕೊಟ್ಟಿದ್ದಂತ ಎಲ್ಲಾ ಸ್ಥಾನಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಅದು ಯಶಸ್ವಿಯಾಗಿ ನಿರ್ವಹಿಸಿರುವಂತದ್ದು ಈ ಲೆವೆಲ್ಗೆ ಕಾಂಗ್ರೆಸ್ ಪಕ್ಷ ಇಷ್ಟು ಮಟ್ಟಿಗೆ ಸ್ಥಾನವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಇನ್ನು ಡಿಕೆ ಶಿವಕುಮಾರ್ ಅಧ್ಯಕ್ಷರಾಗಿರುವಂತ ದೊಡ್ಡ ಪಾತ್ರವನ್ನು ಅವರ ಶಾಸಕರ ಜೊತೆ ಲಾಬಿಯನ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯನವರಿಗೆ ಸಿಎಂ ಪಟ್ಟ ನೀಡುವಂತೆ ಶಾಸಕರು ಆಗ್ರಹಿಸ್ತಾ ಇದ್ದಾರೆ. ಸಾಕಷ್ಟು ಜನ ಶಾಸಕರು, ಒಂದು 60% ಅಷ್ಟು ಶಾಸಕರು ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ. ಮುಖ್ಯಮಂತ್ರಿ ಸ್ಥಾನವನ್ನು ಅವರಿಗೆ ಲೋಕಸಭೆ ಈ ಎಲೆಕ್ಷನ್ಗೆ ಒಳ್ಳೇದಾಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅಧಿಕಾರ ಹಂಚಿಕೆ ಮಾಡಿದ್ದೇ ಆದಲ್ಲಿ ಫಸ್ಟ್ ಟರ್ಮ್ ನ ಸಿದ್ದರಾಮಯ್ಯನವರಿಗೆ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರು ಸಭೆಯಲ್ಲಿ ಅಭಿಪ್ರಾಯವನ್ನ ಶಾಸಕರು, ಇನ್ನು ಕೆಲವು ಶಾಸಕರು, ಸುಮಾರು 30ರಿಂದ 40 ಜನ ಶಾಸಕರು ನ್ಯೂಟ್ರಲ್ ಆಗಿದ್ರು. ಎಸಿಸಿ ಅಧ್ಯಕ್ಷರು ಅಥವಾ ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ತಂತ್ರ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಇವತ್ತು ಅಧಿಕೃತ ಘೋಷಣೆಗೆ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯ. ಇವತ್ತು ಹೆಸರು ಘೋಷಣೆ ಆಗುತ್ತೆ, ನಂದೇ ಹೆಸರು ಘೋಷಣೆ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಅವರು ಕೂಡ ಹೇಳ್ತಾರೆ ಹೆಚ್ಚಿನ ಅಭಿಪ್ರಾಯವನ್ನು ನಾನು ಮತ್ತೆ ಡಿಕೆ ಶಿವಕುಮಾರ್ ಅಷ್ಟೇ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು ಸಿದ್ದರಾಮಯ್ಯ. ಇನ್ನು ಕಾಂಗ್ರೆಸ್ ಪಕ್ಷದ ಉನ್ನತ ಮೂಲಗಳ ಪ್ರಕಾರ ಕರ್ನಾಟಕದ ಮುಂದಿನ ಸಿಎಂ ಆಗಿ ಸಿದ್ದರಾಮಯ್ಯ ಹೆಸರನ್ನೇ ಘೋಷಣೆ ಮಾಡ್ತಾರೆ. ಫೈನಲ್ ಮಾಡಲಾಗಿದೆಯಂತೆ. ಬಹುತೇಕ ಶಾಸಕರು ಹಾಗೂ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಪರವಾಗಿ ಒಲವನ್ನ ವ್ಯಕ್ತಪಡಿಸಿದ್ದಾರಂತೆ. ಅಂತೆ ಕಂತೆಯಲ್ಲೇ ಇದೆ. ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಹೋಗಿಲ್ಲ ಅಂತ ಹೇಳಲಾಗ್ತಾ ಇರುವಂತ. ಇಂದು ಸೋನಿಯಾ ಗಾಂಧಿ ದೆಹಲಿಗೆ ವಾಪಸ್ ಆಗಲಿದ್ದು ಅವರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ತಮ್ಮ ಮನದಾಳವನ್ನ ಹಂಚಿಕೊಳ್ಳಲಿದ್ದಾರೆ. ಅಂತಿಮವಾಗಿ ಇಂದು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯ ಹೆಸರನ್ನ ಅವಕಾಶ ಮಾಡಿಕೊಡ್ತೀವಿ, ಬಟ್ ಫಸ್ಟ್ ಟರ್ಮ್ ಅಲ್ಲಿ ಅವರಾಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಮನವೊಲಿಸುವಂತ ಎಲ್ಲ ಸಾಧ್ಯತೆ ಇದೆ. ನಿರ್ಧಾರ ಆಗಿದೆ. ಸಂಧಾನ ಸೂತ್ರ ಗಾಳಿ ಸುದ್ದಿ ಅದರ ಎಲ್ಲವೂ ಕೂಡ ಗಾಳಿ ಸುದ್ದಿ ಅಂತ ಯಾರಪ್ಪ ಹೇಳಿದ್ದು ಅಂದ್ರೆ ಡಿಕೆ ಶಿವಕುಮಾರ್ ಅವರಿಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಸಿಎಂ, ಅವರ ಹೆಸರು ಅಂತಿಮ ಆಗಿದೆ, ನೇನು ಘೋಷಣೆ ಒಂದೇ ಬಾಕಿ ಅಂತೆಲ್ಲ ಸುದ್ದಿಗಳು ಹಬ್ತಾ ಇದೆಯಲ್ಲ, ಇದಕ್ಕೊಂದು ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡಿದ್ರು. ಇದೆಲ್ಲ ಬರೀ ರೂಮರ್ಸ್ ಕಂಡ್ರಿ ಅಂತ ಮಾತಾಡು. You are the KPCC president. There's a lot of messages going around saying the decision has been made, there is a formula, various other things you would have heard. What is your clarification on that, sir? I'm sure the party would talk to you. See, gossips. Create gossips. I don't know any gossips. I don't know anything. Sir, now you are the KPCC president. There's a lot of messages going around saying the decision has been made, things you would have heard. Or clarification on that, sir. I'm sure the party would talk to you. See, gossips. ಇನ್ನು ಈ ಮಧ್ಯೆ ಸಿಎಂ ಪಟ್ಟ ಬೇಕೇ ಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ಪಟ್ಟನ್ನ ಹೇಳಲಾಗ್ತಾ ಇದೆ. ಅವರ ಮಾತುಗಳನ್ನು ಕೇಳಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ನನಗ್ ಬೇಕೇ ಬೇಕು, ಯಾವುದೇ ಕಾರಣಕ್ಕೂ ಈ ಬಾರಿ ನಾನು ಬಿಡೋದಿಲ್ಲ, ಒಪ್ಕೊಳ್ಳೋದಿಲ್ಲ, ತ್ಯಾಗಕ್ಕೂ ಕೂಡ ಸಿದ್ಧ ಇಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ.
ಅಕಸ್ಮಾತ್ ಸಿಎಂ ಪಟ್ಟ ತನಗೆ ಕೊಡದೇ ಇದ್ರೆ ಹಲವು ಷರತ್ತುಗಳನ್ನ ಕೇಳಲಾಗ್ತಾ ಅಕಸ್ಮಾತ್ ಮುಖ್ಯಮಂತ್ರಿ ಆಗೋದೇ ಆದ್ರೆ ಅಥವಾ ಇವ್ರು ಆಗೋದೇ ಆದ್ರೆ ಮೊದಲೇ ಕಂಡೀಷನ್ 5 ವರ್ಷ ತನಗೆ ಸಿಎಂ ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಕೇಳಿದ್ದಾರೆ. ಎರಡನೇ ಕಂಡೀಷನ್ 1 ಡಿ.ಸಿ.ಎಂ ಹುದ್ದೆ ಅಂತ ಇದ್ದುಗೆ ಪ್ರಬಲ ಖಾತೆಗಳನ್ನ ನನಗ್ ಕೊಡಬೇಕು, ತಮ್ಮ ಆಪ್ತರಿಗೂ ಕೂಡ ಪ್ರಬಲ ಖಾತೆಯನ್ನ ಕೊಡಬೇಕು ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಬೇಡಿಕೆ ಆಗಿದೆ. ರಾಮನಗರ ವಿಚಾರ ಆಗಿರ್ಬೋದು, ಹಳೆ ಮೈಸೂರು ಭಾಗದಲ್ಲಾಗಿರ್ಬೋದು, ಮೂಗ್ ತೋರಿಸಬಾರ್ದು, ನನ್ನ ಮರವೇ ಅಂತಿಮ ಅಂತ ಮೇಕೆದಾಟು ದೊಡ್ಡ ಯಾತ್ರೆಯನ್ನ ಮಾಡಿದ್ರು, ಪಾದಯಾತ್ರೆಯನ್ನ ಡಿ.ಕೆ. ಶಿವಕುಮಾರ್ ಅವರು. ಅದಕ್ಕೆ ಆ ಯೋಜನೆ ಪೂರ್ಣಗೊಳಿಸುವಂತ ನಿಟ್ಟಿನಲ್ಲಿ ಸಹಕಾರವನ್ನು ಕೊಡಬೇಕು ಅಂತ ಕೇಳಿದ್ದಾರೆ. ನಮ್ಮ ಮಹತ್ವದ ನಿರ್ಧಾರಗಳಲ್ಲಿ ಪರಿಗಣಿಸಬೇಕು, ನನ್ನ ಲೋಕಸಭೆ ಟಿಕೆಟ್ ಹಂಚಿಕೆಯ ಮಾತನ್ನ ಪರಿಗಣಿಸಬೇಕು. ಇನ್ನ ಹಿರಿಯ ಶಾಸಕರಿಗೆ ಸಿಕ್ಕಿದೆಯಾ ಸಿದ್ದರಾಮಯ್ಯ ಸಿಎಂ ಆಗುವಂತ ಮಾಹಿತಿ ಅನ್ನುವಂತ ಪ್ರಶ್ನೆ ಇದೆ. ತಮ್ಮ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಹಿರಿಯ ಶಾಸಕರು ದುಂಬಾಲನ್ನ ಬಿದ್ದಿದ್ದಾರೆ ಅನ್ನುವಂಥ ಬಗ್ಗೆ ಮಾಹಿತಿಗಾಗಿನೇ ರೀಚ್ ಆಗಿದ್ದಾರೆ. ಸಿದ್ದರಾಮಯ್ಯನವರಿಗೂ ಕೂಡ ದುಂಬಾಲು ಬಿದ್ದಿದ್ದಾರೆ, ಖರ್ಗೆ ಅವರಿಗೆ ದುಂಬಾಲು ಬಿದ್ದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಈಗ ಆಲ್ರೆಡಿ ಬರ್ತಾ ಇರುವಂತದ್ದು. ಸಂಪುಟದಲ್ಲಿ ಪ್ರಬಲ ಖಾತೆಯನ್ನ ಪಡಿಲಿಕ್ಕೆ ದೆಹಲಿಯಲ್ಲಿರುವಂತ ಶಾಸಕರು ಫೈಟ್ ಮಾಡ್ತಾ ಇದ್ದಾರೆ, ಲಾಬಿಯನ್ನ ಮಾಡ್ತಾ ಇದ್ದಾರೆ. ಅದ್ ಯಾರಪ್ಪ ಹಿರಿಯ ಅಂತ ನೋಡಿದಾದ್ರೆ ಶಿರಾದ ಶಾಸಕ ತನ್ವೀರ್ ಸೇಠ್, ಹಾಗೆ KN ರಾಜಣ್ಣ ಮಧುಗಿರಿಯ ಶಾಸಕರು, ಚಲುವರಾಯಸ್ವಾಮಿ ಅವರು ಕೂಡ ಅಲ್ಲಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ನಾಗಮಂಗಲದ ಶಾಸಕರು ಕೆ ಷಡಾಕ್ಷರಿ, ತಿಪ್ಟೂರಿನ ಶಾಸಕ ಗೋವಿಂದಪ್ಪ ಅವರು ಕೂಡ ಅಲ್ಲಿ ಲಾಬಿಯನ್ನ ಮಾಡ್ತಾ ಇರುವಂತ ದುರ್ಗದ ಶಾಸಕರು, ದಾವಣಗೆರೆ ಉತ್ತರದ ಕ್ಷೇತ್ರದ ಶಾಸಕರು ಅವರು, ಇವರು ಸೇರಿದಂತೆ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ದೆಹಲಿಗೆ ಹೋದಂತವ್ರು ಎಲ್ಲರೂ ಕೂಡ ಈಗ ತೋರಿಸ್ತಾ ಇದ್ವಿ ಯಾರ್ಯಾರೆಲ್ಲ ಇದ್ದಾರೆ ಅಂತ. RV ದೇಶಪಾಂಡೆ 9 ಬಾರಿ ಗೆದ್ದಿರುವಂತವ್ರು, ಸರ್ಕಾರ ಬಂದಾಗೆಲ್ಲ ಇವರು ಇಲ್ಲಿ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಗವರ್ಮೆಂಟ್ ಬಂದಂತ ಟೈಮ್ನಲ್ಲಿ, ಹಿಂದೆ ಜನತಾ ಸರ್ಕಾರ ಬಂದಂತ ಟೈಮ್ನಲ್ಲೂ ಕೂಡ ಇವರು ಜಯಚಂದ್ರ ಹಿರಿಯ ಶಾಸಕರ ಪೈಕಿ ಇವರು ಕೂಡ ಒಬ್ರು. ಇವರನ್ನು ಸ್ಪೀಕರ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದ್ರೆ ಇವರು ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟಣ ಹಿಡಿದಿದ್ದಾರೆ. ಹಾಗೆ ತನ್ವೀರ್ ಸೇಠ್ ಕೂಡ ಪಟ್ಟಣ ಹಿಡಿದಿರುವಂತದ್ದು ನನಗೆ ಸಚಿವ ಸ್ಥಾನ ಬೇಕು. ಇದೆಲ್ಲದ್ರ ಬಗ್ಗೆನೂ ಕೂಡ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ ಕಾಂಗ್ರೆಸ್ ನಲ್ಲಿ, ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ, ಹಾಗೆ ದೆಹಲಿಯಲ್ಲಿ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ನೇರ ಸಂಪರ್ಕದಲ್ಲಿದ್ದಾರೆ ಬೆಂಗಳೂರಿಂದ. ಇನ್ನ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್. ಬೆಂಗಳೂರಲ್ಲಿ ಏನ್ ಡೆವಲಪ್ಮೆಂಟ್ಸ್ ಇದೆ ಮಾಹಿತಿಯನ್ನ ಪಡ್ಕೊಂಡ ಗಂಗಾಧರ್. ಈಗ ಡಿ.ಕೆ. ಶಿವ್ ಏನಾಗಬಹುದು, ಅವರನ್ನ ಹಿಡಿಬಹುದು. ಡಿ.ಕೆ. ಶಿವಕುಮಾರ್ ಅವರು ಎಷ್ಟೊತ್ತಿಗೆ ದೆಹಲಿಗೆ ಹೋಗ್ತಾರೆ, ಯಾವ ರೀತಿಯಾಗಿ ಬೇಡಿಕೆಯನ್ನ ಇಡುವಂತ ಸಾಧ್ಯತೆ ಇದೆ, ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಅವರ ಬೆಂಬಲಿಗ ಶಾಸಕರು ಏನಾದ್ರೂ ಹೋಗುವಂತ ಸಾಧ್ಯತೆ ಇದೆಯಾ ಅಂತ? ಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗುವಂತಹ ಒಂದು ವಿಚಾರ ಏನಂತೂ ಅವರು ಸಂಜೆವರೆಗೂ ಕೂಡ ನಾನು ದೆಹಲಿಗೆ ಹೋಗೋದಿಲ್ಲ, ನಾನು ಇಲ್ಲೇ ಉಳ್ಕೊಳ್ತೀನಿ, ನನಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ತಡರಾತ್ರಿ ಅವರು ಹೇಳಿಕೆಯನ್ನ ಕೊಡ್ತಾರೆ, ನಾಳೆ ನಾನು ದೆಹಲಿಗೆ ಹೋಗ್ತೀನಿ ಅಂತ. ಇಲ್ಲೇ ಮೂಲಕ ಬಂದ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಗೆ ಹೊರಡೋಕೆ ಇವತ್ತು ಡಿ.ಕೆ. ಶಿವಕುಮಾರ್ ಸಿದ್ಧರಾಗಿದ್ದಾರೆ. ಜೊತೆಯಲ್ಲಿ ಈಗಾಗಲೇ ಏನು ದೆಹಲಿಯಲ್ಲಿ ಸಿದ್ದರಾಮಯ್ಯ ಅಂಡ್ ಅವರ ಟೀಮ್ ಏನಿದೆ ಹಾಗೆ ದೆಹಲಿಯಲ್ಲಿ ಅವರು ಬಿಟ್ಟಿರುವಂತದ್ದು. ಆದ್ರೆ ಸಂಪೂರ್ಣವಾದ 5 ಬರಬೇಕು, ನಾನು ಸಿಎಂ ಆಗ್ಲಿ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಪಟ್ಟನ್ನ ಹಿಡ್ಕೊಂಡಿದ್ದಾರೆ. ಆದ್ರೆ ನ್ಯೂಸ್ 18ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಕೂಡ ಹೇಳಿದ್ರು, ಅಂದ್ರೆ ಸಂಜೆವರೆಗೂ ಕೂಡ ಬಹುತೇಕವಾಗಿ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿ ಅವರಿಗೆ ಅವಕಾಶವನ್ನ ಕೊಡಲಾಗಿದೆ. ಸಿದ್ದರಾಮಯ್ಯನವರು ಸಿಎಂ ಆಗ್ತಾರೆ ಅನ್ನೋ ಬಗ್ಗೆ ಮಾಹಿತಿಗಳು ಹೊರಬರ್ತು. ಸ್ಪಷ್ಟವಾದಂತಹ ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಯ್ಕೆ ಆಗಿಲ್ಲ, ಸಿದ್ದರಾಮಯ್ಯನವರನ್ನ ಅಂತಿಮ ಮಾಡಲಿಲ್ಲ ಅನ್ನೋ ಮೂಲಕವಾಗಿ ಅವರು ಸ್ಪಷ್ಟವಾದಂತಹ ಹೇಳಿಕೆಯನ್ನ ಡಿ.ಕೆ. ಶಿವಕುಮಾರ್ ಕೊಟ್ಟರು. ಆದ್ರೆ ಇವತ್ತು ಸೋನಿಯಾ ಗಾಂಧಿ ಅವರ ಮೂಲಕವಾಗಿ ಸಿಎಂ ನಮಗೆ ಆ ಸ್ಥಾನವನ್ನ ಕೊಡಲೇಬೇಕು ಅಂತ ಈಗ ಸೋನಿಯಾ ಅವರ ಮುಂದೆ ಅವರು ಹೇಳಿಕೆ ಬೇಡಿಕೆ ಡಿ.ಕೆ. ತನ್ನ ಬೇಡಿಕೆ ಏನಿದೆ, ನಾನು ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಅಂದ್ರೆ ಸರ್ಕಾರ ಸಂಪೂರ್ಣವಾಗಿ ಬಹುಮತ ಬರುವ ನಿಟ್ಟಿನಲ್ಲಿ ಏನೆಲ್ಲ ನಾನು ಕೆಲಸ ಮಾಡಿದ್ದೀನಿ ಅಂತೇಳಿ ಸೋನಿಯಾ ಗಾಂಧಿ ಅವರ ಮುಂದೆಯೇ ಅವರು ಒಂದು ಬೇಡಿಕೆಯನ್ನ ಇಟ್ಟು ಅವರ ಕೆಲಸಗಳನ್ನ ಅವರ ಮುಂದೆ ಇಟ್ಟು ಸಿಎಂ ಸ್ಥಾನ ತನಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಅಲ್ಲಿ ಮುಂದೆ ಹೋಗೋ ಕೆಲಸವನ್ನ ಈಗ ಸದ್ಯ ಡಿ.ಕೆ. ಶಿವಕುಮಾರ್ ಅವರು ಮಾಡಲಿರುವಂತದ್ದು. ಈಗ ಎಸಿಸಿ ಏನಾಗುತ್ತೆ ಅಂತ ಗಂಗಾಧರ್, ಇನ್ನ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಗಳ ಬಗ್ಗೆ ಮಹಾನ್ ಪಟೇಲ್ ಈಗ ಸಿದ್ದರಾಮಯ್ಯನವರ ಬಣ ಯಾವ ರೀತಿಯಾಗಿ ಲಾಬಿಯನ್ನ ಮಾಡ್ತಾ ಇದೆ, ಸೋನಿಯಾ ಗಾಂಧಿ ಅವರು ಬಂದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಲಿರುವಂತದ್ದು, ಸೋನಿಯಾ ಗಾಂಧಿ ಅವರನ್ನು ಕೂಡ ಸಿದ್ದರಾಮಯ್ಯನವರು ಭೇಟಿಯಾಗಲಿದ್ದಾರ. ಇವತ್ತೇ ಮುಖ್ಯಮಂತ್ರಿ ಇದ್ರ ಬಗ್ಗೆ
ಪೃಥ್ವಿರಾಜ್ ಆರ್ನಳ್ಳಿ ಇವತ್ತು ಮಧ್ಯಾಹ್ನ ಶಿಮ್ಲಾಕ್ಕೆ ತೆರಳಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು ನವದೆಹಲಿಗೆ ಆಗಮಿಸುತ್ತಿದ್ದಾರೆ. ನವದೆಹಲಿಗೆ ಆಗಮಿಸಿದ ಕೂಡಲೇ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ನನ್ನನ್ನೇ ಮುಖ್ಯಮಂತ್ರಿ ಮಾಡಬೇಕಂತ ಹೇಳಿ ಪಟ್ಟನ್ನ ಹಿಡಿಲಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇವತ್ತು ಭೇಟಿಯಾಗಲಿರ್ತಕ್ಕಂಥದ್ದು. ಇವತ್ತು 11 ಗಂಟೆಗೆ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡಿರುವಂಥದ್ದು. 11 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ಎಲ್ಲದರ ನಡುವೆ ಕೂಡ ವೀಕ್ಷಕರ ಜೊತೆ ಇವತ್ತು ಸಭೆ ನಡೆಸಲಿರ್ತಕ್ಕಂಥ ವೀಕ್ಷಕರ ಸಭೆ ನಡೆಸಿದ ನಂತರ ಇವತ್ತು ಸಂಜೆ ಅಥವಾ ರಾತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಸಮನ್ವಯ ಸಭೆಯನ್ನು ನಡೆಸಲಿದ್ದಾರೆ. ಆ ಸಮನ್ವಯ ಸಭೆಯಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಎಲ್ಲೊಂದು ಕಡೆ ಈ ಸಮನ್ವಯ ಸಭೆ ಸಮಾಧಾನ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಹುದ್ದೆ ನೀಡುವಂತದ್ದು, ಖಾತೆಯನ್ನು ಕೊಡುವಂತದ್ದು ಇವೆಲ್ಲವೂ ಕೂಡ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಾಗೆ ಅಂತಿಮವಾಗಿ ಚರ್ಚೆ ನಡೆದಿದೆ. ಈಗಾಗಲೇ ಸಿದ್ದರಾಮಯ್ಯನವರು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಈಗಾಗಲೇ ತಕರಾರು ಎತ್ತಿರುವಂತದ್ದು. ಕೇವಲ 2 ವರ್ಷ ಬೇಡ 5 ವರ್ಷ ನನಗೆ ಬೇಕು ಅಂತೇಳಿ ಈಗಾಗಲೇ ಹೊಸ ತಕರಾರು ಎತ್ತಿರುವಂತದ್ದು. ಹೈಕಮಾಂಡ್ಗೆ ಹೊಸ ತಲೆನೋವಾಗಿ ಕಡೆ ಸೋನಿಯಾ ಗಾಂಧಿ ಅವರನ್ನ ಡಿ.ಕೆ. ಶಿವಕುಮಾರ್ ಅವರು ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ತನ್ನ ಪಾತ್ರ ಏನೋದ್ರ ಬಗ್ಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡಲಿದ್ದಾರೆ ಮತ್ತು ಮುಖ್ಯಮಂತ್ರಿ ಹುದ್ದೆಯನ್ನ ಡಿಮ್ಯಾಂಡ್ ಮಾಡಲಿದ್ದಾರೆ. ಹಾಗಾಗಿ ಸೋನಿಯಾ ಗಾಂಧಿ ಅವರ ನಿರ್ಧಾರ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಹೇಳಲಿಕ್ಕಾಗಲ್ಲ. ಅಂದ್ರೆ ರಾಜಕಾರಣದಲ್ಲಿ ಯಾವ ಗಳಿಗೆ ಏನು ಈ ಗಳಿಗೆ ನಾನೇ ಮುಖ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಮಾರ್ಮಿಕವಾಗಿ ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಪಕ್ಷ ಉಳಿಬೇಕು, ಪಕ್ಷ ಸಂಘಟನೆ ಆಗ್ಬೇಕಂತ ಹೇಳಿದ್ರೆ ಅದು ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ. ಯಾಕಂತ ಹೇಳಿದ್ರೆ ಕಳೆದ 10 ವರ್ಷಗಳಿಂದ ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದಾರೆ. ಅವರು ಜೆಡಿಎಸ್ ಪರಿವಾರ ಪುಟ್ಟಿ ಹಾಗೆ ಗಂಗಾಧರ್ಗೆ ಇಷ್ಟು ತನಕ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.